ಆಪರೇಷನ್ ಸಿಂಧೂರ್ ಟೈಮಲ್ಲಿ ಫ್ರಾನ್ಸ್ ಅವರು ರಫೈಲ್ ವಿಮಾನದ ಸೋರ್ಸ್ ಕೋಡ್ ಕೊಡಕ್ಕಾಗಲ್ಲ ಅಂತ ಹೇಳಿದ್ರಲ್ಲ, ಆ ತರ ಫ್ರಾನ್ಸ್ ದೇಶ ಸೋರ್ಸ್ ಕೋಡ್ ಕೊಟ್ಟಿಲ್ಲ ಅಂದ್ರೂ ಯಾಕೆ ನಮ್ ದೇಶ ಇನ್ನೂ 26 ವಿಮಾನಗಳನ್ನ ಖರೀದಿ ಮಾಡ್ತಾ ಇದೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಸಂಸ್ಥೆ ಅಡ್ವಾನ್ಸ್ಡ್ ಮಲ್ಟಿರೋಲ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅನ್ನೋ 5th ಜನರೇಷನ್ ಯುದ್ಧ ವಿಮಾನನ ನಿಮ್ಮಲ್ಲಿ ಯಾರಿಗೆ ಇದರ ತೀವ್ರತೆ ಅರ್ಥ ಆಗ್ತಿದೆ ಅಂತ ನನಗೆ ಗೊತ್ತಿಲ್ಲ. ಈ ಅಮೆರಿಕದಂತ 10 ತಲೆ ಇರೋ ವಿಷದ ಹಾವು ಯಾವಾಗ ಯಾವ ಅಸ್ತ್ರಶಸ್ತ್ರಗಳ ಖರೀದಿಗೆ ಕಲ್ಲು ಹಾಕುತ್ತೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ದೇಶದಲ್ಲಿ ಪ್ರತಿಯೊಂದು ವಿಷಯಕ್ಕೂ ಯಾವುದಾದ್ರೂ ಒಂದು ಗಾಂಧಿ ಹೆಸರು ಸೇರಿಸೋ ಅಭ್ಯಾಸ ಇದೆ. ಬ್ರಹ್ಮಪುತ್ರದ ಮೊದಲ 4 ಅಕ್ಷರಗಳ ಬಿಟ್ಟು ರಷ್ಯಾ ಹತ್ರ ಇರೋ S-400 ಪೂರ್ಣ ಪ್ರಮಾಣದ್ದು, ಭಾರತದ ಹತ್ರ ಇರೋ S-400. ಇಂಥ ಸಮಯದಲ್ಲಿ ಪಾಕಿಸ್ತಾನದಂತ 3 ಕಾಸಿಗೂ ಪ್ರಯೋಜನವಿಲ್ಲದ ರಾಷ್ಟ್ರಕ್ಕೆ ಯಾವ ದೇಶನೂ ತಮ್ಮ ಹತ್ರ ಇರೋ ಪರಿಣಾಮಕಾರಿ ಅಸ್ತ್ರಶಸ್ತ್ರಗಳನ್ನ ಕೊಡಲ್ಲ. 20ನೇ ಶತಮಾನದಲ್ಲಿ ಒಂದು ಸೈನ್ಯ ಎಷ್ಟು ಸೈನಿಕರನ್ನ ಹೊಂದಿದೆ ಅನ್ನೋದು ಬಹುಮುಖ್ಯವಾಗಿತ್ತು. ಸೈನಿಕರ ಸಂಖ್ಯೆಯ ಆಧಾರದ ಮೇಲೆ ಯಾವುದೇ ಸೈನ್ಯ ಎಷ್ಟು ಶಕ್ತಿಶಾಲಿ ಅಂತ ಪರಿಗಣಿಸಲಾಗಿತ್ತು. ಆದರೆ ಇವತ್ತು ಯುದ್ಧ ಗೆಲ್ಲೋಕೆ ಸೈನಿಕರ ಸಂಖ್ಯೆಗಿಂತ ಹೆಚ್ಚು ಮುಖ್ಯ ಒಂದು ದೇಶದ ಸೈನ್ಯ ತಂತ್ರಜ್ಞಾನದ ವಿಷಯದಲ್ಲಿ ಎಷ್ಟು ಮುಂದಿದೆ ಅಂತ. ಅದಕ್ಕೂ ಒಂದು ಹೆಜ್ಜೆ ಮುಂದೆ ಅಂದ್ರೆ ನಮ್ಮ ದೇಶದ್ದೇ ಆದ ತಂತ್ರಜ್ಞಾನ ಇದೆಯಾ ಅನ್ನೋದು ಮುಖ್ಯ ಆಗುತ್ತೆ. ಇಲ್ಲಾಂದ್ರೆ ಬೇರೆ ದೇಶದವರು ಯಾವಾಗ ಬೇಕಾದ್ರೂ ನಮ್ಮ ಕೈ ಕಾಲು ಕಟ್ಟಾಕ್ಬಹುದು. ಆಪರೇಷನ್ ಸಿಂಧೂರ್ ಟೈಮಲ್ಲಿ ಫ್ರಾನ್ಸ್ ಅವರು ರಫೈಲ್ ವಿಮಾನದ ಸೋರ್ಸ್ ಕೋಡ್ ಕೊಡಕ್ಕಾಗಲ್ಲ ಅಂತ ಹೇಳಿದ್ರಲ್ಲ, ಆ ತರ. ಮತ್ತೆ ಎಷ್ಟು ಮಾಹಿತಿ ಇದೆ ಅನ್ನೋದು ಮುಖ್ಯ. ಉದಾಹರಣೆಗೆ ಪಾಕಿಸ್ತಾನದ ವಾಯುನೆಲೆಯಲ್ಲಿದೆ, ಭಯೋತ್ಪಾದಕ ಶಿಬಿರ ಎಲ್ಲಿದೆ, ಇಂಥ ವಿಷಯಗಳ ಬಗ್ಗೆ ಎಷ್ಟು ಮಾಹಿತಿ ಇದೆ ಅಂತ. ಈ ವಿಷಯವಾಗಿ ಉಪಗ್ರಹಗಳು ತುಂಬಾನೇ ಮುಖ್ಯ ಆಗತ್ತೆ. ಅಮೆರಿಕ, ರಷ್ಯಾ, ಚೈನಾ ಹತ್ರ ತುಂಬಾ ಉಪಗ್ರಹಗಳಿವೆ, ಸ್ಯಾಟಿಲೈಟ್ಸ್. ಅಮೆರಿಕ ಹತ್ರ 10,000, ರಷ್ಯಾ ಹತ್ರ 1,500, ಚೈನಾ ಹತ್ರ 900 ಉಪಗ್ರಹಗಳಿವೆ. ಆದರೆ ಭಾರತದ ಹತ್ರ 100ಕ್ಕೂ ಹೆಚ್ಚು ಸ್ಯಾಟಿಲೈಟ್ಸ್ಗಳಿವೆ. ಇದರಲ್ಲಿ 10 ಸ್ಯಾಟಿಲೈಟ್ಸ್ಗಳು ಸೈನ್ಯದ ಕೆಲಸಕ್ಕೆ ಮಾತ್ರ ಮುಡುಪಾಗಿವೆ. ಅವುಗಳಲ್ಲಿ ಕೆಲವು ಜಿಸ್ಯಾಟ್ ಸೀರೀಸ್, ಇದರಲ್ಲಿ ತುಂಬಾ ಇದಾವೆ. GSAT-7, GSAT-7A, GSAT-7C ಅಂತ. ಜಿಸ್ಯಾಟ್ ಅಂದ್ರೆ ಜಿಯೋಸಿಂಕ್ರನಸ್ ಸ್ಯಾಟಿಲೈಟ್. ಮತ್ತೆ ರಿಸ್ಯಾಟ್ ಸೀರೀಸ್, ರಾಡಾರ್ ಇಮೇಜಿಂಗ್ ಸ್ಯಾಟಿಲೈಟ್ಸ್. ಮತ್ತೆ ನೆಕ್ಸ್ಟ್ ಒನ್ ಹೈಪರ್ ಸ್ಪೆಕ್ಟ್ರಲ್ ಇಮೇಜಿಂಗ್ ಸ್ಯಾಟಿಲೈಟ್ಸ್, ಎಮಿಸ್ಯಾಟ್, ಮೈಕ್ರೋಸ್ಯಾಟ್, ಇನ್ನು ಮುಂತಾದವು. ಮುಂದೆ ಬರುವ ವರ್ಷಗಳಲ್ಲಿ ಮುಖ್ಯವಾಗಿ ಸೈನ್ಯದ ಕೆಲಸಕ್ಕಾಗಿಯೇ ಇನ್ನೂ 52 ಉಪಗ್ರಹಗಳನ್ನ ಉಡಾಯಿಸಲಿದೆ ಭಾರತ ದೇಶ. ಸೊ ಭಾರತ ದೇಶ ಸ್ಯಾಟಿಲೈಟ್ಗಳ ವಿಷಯವಾಗಿ ಸೆಲ್ಫ್ ರಿಲಯಂಟ್. ಮುಂದಿನ ಅಂಶ ಯುದ್ಧ ವಿಮಾನ, ಫೈಟರ್ ಜೆಟ್ಸ್. ಫೈಟರ್ ಜೆಟ್ ಅಂದ ತಕ್ಷಣ ನಮ್ಮ ಬಾಯಿಗೆ ಬರೋದು ರಫೈಲ್ ಯುದ್ಧ ವಿಮಾನ. ಭಾರತ ದೇಶದ ಹತ್ರ ಇರೋ ಈ ರಫೈಲ್ ವಿಮಾನ 4th ಜನರೇಷನ್ ವಿಮಾನ. ಇವತ್ತಿನ ಲೇಟೆಸ್ಟ್ ವಿಮಾನಗಳು ಅಂದ್ರೆ 5th ಜನರೇಷನ್ ವಿಮಾನಗಳು. ಬರೀ ಅಮೆರಿಕ, ರಷ್ಯಾ ಮತ್ತೆ ಚೈನಾ ಹತ್ರ ಮಾತ್ರ ಇವೆ. ರಫೈಲ್ ವಿಮಾನ ಫ್ರಾನ್ಸ್ ರಾಷ್ಟ್ರದ್ದು. ಗಂಟೆಗೆ 2,400 ಕಿಲೋಮೀಟರ್ ವೇಗವಾಗಿ ಹಾರಾಡೋ ಮತ್ತೆ 50,000 ಅಡಿ ಮೇಲೆ ಹೋಗೋ ಸಾಮರ್ಥ್ಯ ಹೊಂದಿದೆ. ಈ ವಿಮಾನಕ್ಕೆ ಎಲ್ಲಾ ಶಸ್ತ್ರಗಳನ್ನ ತುಂಬಿಸಿದ ಮೇಲೆ 1,850 ಕಿಲೋಮೀಟರ್ ಅಷ್ಟು ಹಾರಾಡೋ ಸಾಮರ್ಥ್ಯ ಇದೆ. ಭಾರತದ ಹತ್ರ ಇವಾಗ 36 ರಫೈಲ್ ವಿಮಾನಗಳಿದ್ದಾವೆ. ಅಲ್ಲದೆ ಇತ್ತೀಚೆಗೆ ಭಾರತ ದೇಶ 63,000 ಕೋಟಿಗೆ 26 ರಫೈಲ್ ವಿಮಾನಗಳನ್ನ ಖರೀದಿ ಮಾಡಲಿಕ್ಕೆ ಒಪ್ಪಂದ ಮಾಡಿಕೊಂಡಿದೆ. ಅಲ್ಲಿಗೆ ಒಂದು ರಫೈಲ್ ವಿಮಾನಕ್ಕೆ 2,400 ಕೋಟಿ ಆಯ್ತು. ಕೆಲವೇ ದಿನಗಳ ಮುಂಚೆ ಈ ಆಪರೇಷನ್ ಸಿಂಧೂರ್ ದಿನಗಳಲ್ಲೇ ಭಾರತ ಫ್ರಾನ್ಸ್ ರಾಷ್ಟ್ರಕ್ಕೆ ರಫೈಲ್ ವಿಮಾನದ ಸೋರ್ಸ್ ಕೋಡ್ ಕೊಡಿ ಅಂತ ಬೇಡಿಕೆ ಹೂಡಿತು. ಎಲ್ಲಾ ಕೊಡ್ತೀವಿ ಅಂತ ಒಪ್ಪಂದ ಮಾಡ್ಕೊಂಡಿದ್ದ ಫ್ರಾನ್ಸ್ ರಾಷ್ಟ್ರ ಕೊನೆಯ ಸಮಯದಲ್ಲಿ ಕೈ ಎತ್ತಿಬಿಡ್ತು. ಸದ್ಯದ ರಿಪೋರ್ಟ್ಗಳ ಪ್ರಕಾರ ಇದಕ್ಕೆ ಕಾರಣ ಬರೀ ವ್ಯಾಪಾರದ ದೃಷ್ಟಿಯಿಂದ ಅಷ್ಟೇ. ಸೋರ್ಸ್ ಕೋಡ್ ಏನಪ್ಪಾ ಅಂದ್ರೆ, ರಫೈಲ್ ವಿಮಾನಗಳಿಗೆ ಸದ್ಯಕ್ಕೆ ಫ್ರಾನ್ಸ್ನ ಮಿಸೈಲ್ಗಳನ್ನ ಅಷ್ಟೇ ಫಿಟ್ ಮಾಡಬಹುದು. ನಮ್ಮ ದೇಶದ್ದೇ ಮಿಸೈಲ್ಗಳನ್ನ ಫಿಟ್ ಮಾಡಬೇಕು ಅಂದ್ರೆ ಏನೋ ಸ್ವಲ್ಪ ವೆಲ್ಡಿಂಗು ಟಿಂಕರಿಂಗು ಮಾಡಿ ಫಿಟ್ ಮಾಡಬಹುದು. ಆದರೆ ಆ ಮಿಸೈಲ್ಗಳನ್ನ ಉಡಾಯಿಸ್ಲಿಕ್ಕಾಗಲ್ಲ. ಅದಕ್ಕೆ ಸೋರ್ಸ್ ಕೋಡ್ ಬೇಕು. ನಮ್ಮ ದೇಶ ಮಾರ್ಸ್ ಮಿಷನ್ನೇ ಯಶಸ್ವಿಯಾಗಿ 400 ಕೋಟಿಲಿ ಮುಗಿಸಿರೋ ದೇಶ. ಇನ್ನು ಸೋರ್ಸ್ ಕೋಡ್ ಕೊಟ್ಬಿಟ್ರೆ ಫ್ರೆಂಚ್ ದೇಶದ ದುಬಾರಿ ಮಿಸೈಲ್ಗಳ ಕಥೆಯಷ್ಟೇ. ಆದರೂ ಆಪರೇಷನ್ ಸಿಂಧೂರ್ ಅಂತ ಸಮಯದಲ್ಲಿ ಫ್ರಾನ್ಸ್ ಮಾಡಿದ್ದು ಭಾರತ ದೇಶದ ದೃಷ್ಟಿಯಲ್ಲಿ ಸರಿಯಿಲ್ಲ. ಫ್ರಾನ್ಸ್ ದೇಶ ಸೋರ್ಸ್ ಕೋಡ್ ಕೊಟ್ಟಿಲ್ಲ ಅಂದ್ರೂ ಯಾಕೆ ನಮ್ಮ ದೇಶ ಇನ್ನೂ 26 ವಿಮಾನಗಳನ್ನು ಖರೀದಿ ಮಾಡ್ತಾ ಇದೆ ಅಂತ ಕೇಳ್ಬೋದು.
ಅದು ಯಾಕೆ ಅಂದರೆ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ರಫೇಲ್ ವಿಮಾನಕ್ಕೆ ಇರೋ ತಾಕತ್ತು ತುಂಬ ಅನನ್ಯ. ಅದಕ್ಕೆ ರಫೇಲ್ ಭಾರತಕ್ಕೆ ತುಂಬ ಮುಖ್ಯವಾದ ವಿಮಾನ ಆಗುತ್ತೆ. ಎರಡನೇ ಯುದ್ಧ ವಿಮಾನ ಸುಖಾಯ್ Su-30 MKI. ಇದು ಭಾರತ ದೇಶದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಮತ್ತು ರಷ್ಯಾದ ಸುಖಾಯ್ ಡಿಸೈನ್ ಬ್ಯೂರೋ ಜಂಟಿಯಾಗಿ ತಯಾರು ಮಾಡಿರೋ ವಿಮಾನ. ಸುಖಾಯ್ ಕೂಡ 4th ಜನರೇಷನ್ ವಿಮಾನ. ಇದು ರಫೇಲ್ಗೆ ಹೋಲಿಸಿದ್ರೆ ತಂತ್ರಜ್ಞಾನದ ವಿಷಯದಲ್ಲಿ ಸ್ವಲ್ಪ ಕೆಳಮಟ್ಟದ ವಿಮಾನ. ಆದರೆ ಡಾಗ್ ಫೈಟ್ ಅಂತ ನಡೆಯುತ್ತೆ. ಒಂದು ವಿಮಾನನ ಇನ್ನೊಂದು ವಿಮಾನ ಅಟ್ಟಾಡಿಸ್ಕೊಂಡು ಹೊಡೆದಾಕೋದು. ನಮ್ಮ ಸುಖಾಯ್ 30 ಜೊತೆ ಏನಾದರೂ ಪಾಕಿಸ್ತಾನ ಹತ್ರ ಇವತ್ತಿರೋ ಯುದ್ಧ ವಿಮಾನ ಈ ತರ ಡಾಗ್ ಫೈಟ್ ಅಲ್ಲಿ ಭಾಗಿಯಾದ್ರೆ ಆ ವಿಮಾನ ಪಾಕಿಸ್ತಾನಕ್ಕೆ ವಾಪಸ್ ಹೋಗೋದಿಲ್ಲ ಅಂತ ಖಂಡಿತವಾಗಿ ಹೇಳ್ಬೋದು. ಭಾರತ ದೇಶದ ಹತ್ರ 272 ಸುಖಾಯ್ 30 ವಿಮಾನಗಳಿವೆ ಮತ್ತು ಇದು ಭಾರತ ವಾಯುಪಡೆಯ ಬೆನ್ನೆಲುಬು ಕೂಡ. ಈ ವಿಮಾನ ಗಂಟೆಗೆ 2220 ಕಿಲೋಮೀಟರ್ ವೇಗವಾಗಿ ಹಾರಾಡೋ ಮತ್ತೆ 56,000 ಅಡಿ ಮೇಲೆ ಹೋಗೋ ಸಾಮರ್ಥ್ಯ ಹೊಂದಿದೆ. ಈ ವಿಮಾನಕ್ಕೆ ಎಲ್ಲ ಅಸ್ತ್ರಶಸ್ತ್ರಗಳನ್ನು ತುಂಬಿಸಿದ ಮೇಲೆ 3,000 ಕಿಲೋಮೀಟರ್ ಅಷ್ಟು ಹಾರಾಡೋ ಸಾಮರ್ಥ್ಯ ಇದೆ. ಭಾರತ ಸರ್ಕಾರ ಇವಾಗಷ್ಟೇ 13,500 ಕೋಟಿ ರೂಪಾಯಿಗೆ 12 ಸುಖಾಯ್ ವಿಮಾನಗಳನ್ನು ತಯಾರು ಮಾಡೋ ಒಪ್ಪಂದ ಮಾಡಿಕೊಂಡಿದೆ. ಈ 12 ವಿಮಾನಗಳನ್ನು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನಾಶಿಕ್ ವಿಭಾಗದಲ್ಲಿ ತಯಾರು ಮಾಡಲಾಗುತ್ತೆ. ಮತ್ತೆ ಈ ವಿಮಾನಗಳನ್ನು ತಯಾರು ಮಾಡಲಿಕ್ಕೆ ಬಳಸೋ 62.6% ವಸ್ತುಗಳು ಮೇಡ್ ಇನ್ ಇಂಡಿಯಾ ಆಗಿರ್ತವೆ. ಮೂರನೇ ಯುದ್ಧ ವಿಮಾನ ಮಿರಾಜ್ 2000. ಇದು ಫ್ರಾನ್ಸ್ ರಾಷ್ಟ್ರದ್ದು ಮತ್ತು ಇದು ಕೂಡ 4th ಜನರೇಷನ್ ಯುದ್ಧ ವಿಮಾನ. ಭಾರತದ ರಾಷ್ಟ್ರದ ಹತ್ರ ಇವತ್ತು 50 ಮಿರಾಜ್ 2000 ವಿಮಾನಗಳಿವೆ. ಈ ಮಿರಾಜ್ ವಿಮಾನಗಳನ್ನೇ 2019ರಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ಮಾಡಿದ ಬಾಲಾಕೋಟ್ ವಾಯುದಾಳಿಗೆ ಬಳಸಿದ್ದು. 12 ವಿಮಾನಗಳನ್ನು ಬಳಸಲಾಗಿತ್ತು. ಈ ವಿಮಾನ ಗಂಟೆಗೆ 2,336 ಕಿಲೋಮೀಟರ್ ವೇಗವಾಗಿ ಹಾರಾಡೋ ಸಾಮರ್ಥ್ಯ ಮತ್ತೆ 60,000 ಅಡಿ ಮೇಲೆ ಹೋಗೋ ಸಾಮರ್ಥ್ಯ ಹೊಂದಿದೆ. ಈ ವಿಮಾನಕ್ಕೆ ಎಲ್ಲಾ ಅಸ್ತ್ರಶಸ್ತ್ರಗಳನ್ನು ತುಂಬಿಸಿದ ಮೇಲೆ 1,550 ಕಿಲೋಮೀಟರ್ ಅಷ್ಟು ಹಾರಾಡೋ ಸಾಮರ್ಥ್ಯ ಇದೆ. 30 ವರ್ಷಗಳ ಹಿಂದೆ ಪ್ರತಿ ಮಿರಾಜ್ ವಿಮಾನಕ್ಕೆ 130 ಕೋಟಿ. ಇವಾಗ ಈ ವಿಮಾನದ ಉತ್ಪಾದನೆಯಲ್ಲಿಲ್ಲ. ಸೊ ಇವತ್ತಿನ ಬೆಲೆ ಎಷ್ಟು ಅಂತ ಹೇಳೋಕ್ಕಾಗಲ್ಲ. ಈಗ ಸ್ವಲ್ಪ ಹೊತ್ತು ಮುಂಚೆ ಮಾತಾಡಿದ ಹಾಗೆ ಯಾವುದೇ ದೇಶದ ಸೈನ್ಯ ತಂತ್ರಜ್ಞಾನದ ವಿಷಯದಲ್ಲಿ ಎಷ್ಟು ಮುಂದಿದೆ ಅಂತ ಎಷ್ಟು ಮುಖ್ಯನೋ ಅದಕ್ಕಿಂತ ಮುಖ್ಯ ನಮ್ಮ ದೇಶದ್ದೇ ಆದ ತಂತ್ರಜ್ಞಾನ ಇರೋದು. ಈ ವಿಷಯವಾಗಿ ಬಹುಶಃ ಅತಿ ದೊಡ್ಡ ಖುಷಿ ಸುದ್ದಿ ಏನಪ್ಪಾ ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಸಂಸ್ಥೆ ಅಡ್ವಾನ್ಸ್ಡ್ ಮಲ್ಟಿರೋಲ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅನ್ನೋ 5th ಜನರೇಷನ್ ಯುದ್ಧ ವಿಮಾನನ ತಯಾರು ಮಾಡಿದ್ದಾರೆ. ಅದು ಟ್ರಯಲ್ ಫೇಸಲ್ಲಿದೆ ಸದ್ಯಕ್ಕೆ. ಭಾರತ ದೇಶ 5th ಜನರೇಷನ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡುವ ಪ್ರಯತ್ನದಲ್ಲಿ ಅಮೆರಿಕದವರ ಕೊಳಕು ರಾಜಕೀಯದ ವಿಷಯವಾಗಿ ಬೇಸತ್ತು ಟ್ರಯಲ್ ಫೇಸಲ್ಲಿರೋ 5th ಜನರೇಷನ್ ವಿಮಾನಕ್ಕೆ 6th ಜನರೇಷನ್ ಯುದ್ಧ ವಿಮಾನದ ತಂತ್ರಜ್ಞಾನಗಳನ್ನು ಸಂಯೋಜಿಸೋ ಕಾರ್ಯ ಕೂಡ ನಡೀತಿದೆ. ಇದೆಲ್ಲದರ ಮೇಲೆ ಜಪಾನ್ ರಾಷ್ಟ್ರ ಭಾರತ ಮತ್ತು ಇನ್ನೂ 2-3 ರಾಷ್ಟ್ರಕ್ಕೆ 6th ಜನರೇಷನ್ ಯುದ್ಧ ವಿಮಾನನ ಜಂಟಿಯಾಗಿ ಎಲ್ಲರ ತಂತ್ರಜ್ಞಾನ ಹಂಚಿಕೊಂಡು ತಯಾರು ಮಾಡೋ ಉದ್ದೇಶ ಮತ್ತು ಆಹ್ವಾನ ಕಳಿಸಿದೆ. ಇದಲ್ಲದೆ ರಷ್ಯಾ ಕೂಡ ಸುಖಾಯ್ 57 ರಷ್ಯಾದ 5th ಜನರೇಷನ್ ಫೈಟರ್ ಜೆಟ್ ಸೋರ್ಸ್ ಕೋಡ್ ಇಂದ ಹಿಡಿದು ಎಲ್ಲ ಟೆಕ್ನಾಲಜಿ ಶೇರ್ ಮಾಡಿ ಇಂಡಿಯಾದಲ್ಲೇ ತಯಾರು ಮಾಡೋ ಥರ ಒಂದು ಆಹ್ವಾನ ಕಳಿಸಿದೆ. ನಿಮ್ಮಲ್ಲಿ ಯಾರಿಗೆ ಇದರ ತೀವ್ರತೆ ಅರ್ಥ ಆಗ್ತಿದೆ ಅಂತ ನನಗೆ ಗೊತ್ತಿಲ್ಲ. ಬರೀ ಬ್ರಾಹ್ಮೋಸ್ ಮಿಸೈಲ್ನ ಫಿಲಿಪೀನ್ಸ್ ರಾಷ್ಟ್ರಕ್ಕೆ ರಫ್ತು ಮಾಡಿದ ಒಂದು ಒಪ್ಪಂದದ ಬೆಲೆ 3,100 ಕೋಟಿ. ಈ 6th ಜನರೇಷನ್ ಯುದ್ಧ ವಿಮಾನ ಬಿಡುಗಡೆ ಆದ ಮೇಲೆ ಭಾರತೀಯ ವಾಯುಪಡೆಯ ಸಾಮರ್ಥ್ಯ ಎಲ್ಲಿಗೆ ಹೋಗುತ್ತೆ ಮತ್ತು ಭಾರತದ ಡಿಫೆನ್ಸ್ ಎಕ್ಸ್ಪೋರ್ಟ್ ಎಷ್ಟು ಕೋಟಿ ಆಗಬಹುದು ಅಥವಾ ಲಕ್ಷ ಕೋಟಿ ಆಗಬಹುದು, ನೀವೇ ಲೆಕ್ಕ ಹಾಕ್ಕೊಂಡ್ಬಿಡಿ. ಈ ಅಮೆರಿಕದಂಥ 10 ತಲೆ ಇರೋ ವಿಷದ ಹಾವು ಯಾವಾಗ ಯಾವ ಅಸ್ತ್ರಶಸ್ತ್ರಗಳ ಖರೀದಿಗೆ ಕಲ್ಲು ಹಾಕುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ನಮ್ಮ ದೇಶದಲ್ಲೇ ತಯಾರಾಗೋ ಅಸ್ತ್ರಶಸ್ತ್ರ ಮತ್ತು ವಿಮಾನಗಳಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಯಾರ ಹತ್ರನೂ ಬೇಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಮುಂದಿನ ವಿಷಯಕ್ಕೆ ಹೋಗೋಣ. ಮಿಸೈಲ್ಸ್. ಕ್ಷಿಪಣಿ. ಬ್ರಾಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್. ಇವತ್ತು ನಮ್ಮ ದೇಶದಲ್ಲಿ ಯಾರೂ ಇಲ್ವೇನೋ ರಫೇಲ್ ಮತ್ತು ಬ್ರಾಹ್ಮೋಸ್ ಹೆಸರು ಗೊತ್ತಿಲ್ಲದೆ ಇರೋರು. ಯಾವುದೇ ಮಿಸೈಲ್ಗಳು ಎಷ್ಟು ವೇಗವಾಗಿ ಹೋಗ್ತವೆ ಅಂತ ಯಾವಾಗಲೂ ಮ್ಯಾಕ್ ಸ್ಪೀಡ್ನಲ್ಲಿ ಹೇಳ್ತಾರೆ. ಟೆಕ್ನಿಕಲ್ ಆಗಿ ಮ್ಯಾಕ್ ಸ್ಪೀಡ್ ಅಂತ, ಮ್ಯಾಕ್ 1, ಮ್ಯಾಕ್ 2, ಮ್ಯಾಕ್ 3 ಅಂತ. ಸೌಂಡ್ ಪ್ರತಿ ಗಂಟೆಗೆ 1234.8 ಕಿಲೋಮೀಟರ್ ಅಷ್ಟು ವೇಗವಾಗಿ ಪ್ರಯಾಣ ಮಾಡುತ್ತೆ.
ಸೊ ಮ್ಯಾಕ್ 1 ಸ್ಪೀಡ್ ಅಂದ್ರೆ ಶಬ್ದ ಪ್ರಯಾಣ ಮಾಡೋ ವೇಗ 1234.8 ಕಿಲೋಮೀಟರ್ಸ್ ಪ್ರತಿ ಗಂಟೆಗೆ. ಈಗ ಮ್ಯಾಕ್ 2 ಸ್ಪೀಡ್ ಅಂದ್ರೆ ಶಬ್ದದ 2ರಷ್ಟು ಸ್ಪೀಡ್. ಮ್ಯಾಕ್ 3 ಅಂದ್ರೆ ಶಬ್ದದ 3ರಷ್ಟು ಸ್ಪೀಡ್. ಮ್ಯಾಕ್ 5 ವರೆಗೂ ಹೋಗೋ ಮಿಸೈಲ್ಗೆ ಸೂಪರ್ಸಾನಿಕ್ ಅಂತಾರೆ. ಮ್ಯಾಕ್ 5ಕಿನ್ನ ಜಾಸ್ತಿ ಹೋಗೋ ಮಿಸೈಲ್ಗೆ ಹೈಪರ್ಸಾನಿಕ್ ಅಂತಾರೆ, ಹೈಪರ್ಸಾನಿಕ್ ಮಿಸೈಲ್ಸ್. ಬ್ರಹ್ಮೋಸ್ ಅನ್ನೋ ಹೆಸರು ಭಾರತದ ಬ್ರಹ್ಮಪುತ್ರ ನದಿ ಮತ್ತೆ ರಷ್ಯಾದ ಮೋಸ್ಕ್ವಾ ನದಿಯ ಅಕ್ಷರಗಳನ್ನು ತಗೊಂಡು ಬ್ರಹ್ಮೋಸ್ ಅಂತ ಇಡಲಾಗಿದೆ. ನನಗೆ ಒಂದು ಡೌಟು, ನಮ್ಮ ದೇಶದಲ್ಲಿ ಪ್ರತಿಯೊಂದು ವಿಷಯಕ್ಕೂ ಯಾವುದಾದ್ರೂ ಒಂದು ಗಾಂಧಿ ಹೆಸರು ಸೇರಿಸೋ ಅಭ್ಯಾಸ ಇದೆ. ಬ್ರಹ್ಮಪುತ್ರದ ಮೊದಲ 4 ಅಕ್ಷರಗಳ ಬಿಟ್ಟು ಗಾಂಧಿ ಹೆಸರ ಮೊದಲ 4 ಅಕ್ಷರ ಏನಾದರೂ ಸೇರಿಸ್ಬಿಟ್ಟಿದ್ರೆ ಏನ್ ಕತೆ ಅಂತ. ಭಾರತದ ಅತಿ ಪ್ರಿಯ ಮಿಸೈಲ್ ಮ್ಯಾನ್ APJ ಅಬ್ದುಲ್ ಕಲಾಂ ಅವರ ನೇತೃತ್ವದಲ್ಲಿ ಫೆಬ್ರವರಿ 12, 1998ರಲ್ಲಿ ರಷ್ಯಾ ಮತ್ತೆ ಭಾರತದ ನಡುವೆ ಆದ ಒಪ್ಪಂದದ ಫಲಿತಾಂಶ ಈ ಬ್ರಹ್ಮೋಸ್ ಮಿಸೈಲ್ನ ಆಪರೇಷನ್ ಸಿಂಧೂರಲ್ಲೇ ಮೊದಲನೇ ಬಾರಿಗೆ ಯುದ್ಧದಲ್ಲಿ ಬಳಸಿರೋದು. ಇದು ಗಂಟೆಗೆ 3500 ಕಿಲೋಮೀಟರ್ ವೇಗವಾಗಿ ಹೋಗುತ್ತೆ. ಒಂದು ಬ್ರಹ್ಮೋಸ್ ಮಿಸೈಲ್ನ ಅಂದಾಜು ಬೆಲೆ 34 ಕೋಟಿ. ಆಪರೇಷನ್ ಸಿಂಧೂರ್ನಲ್ಲಿ ಈ ಕ್ಷಿಪಣಿನ ಸುಖಾಯ್ 30ರಿಂದ ಉಡಾಯಿಸಲಾಗಿದೆ. ಯಾವುದಾದ್ರೂ ಒಂದು ಕಳ್ಳನ್ನ ಇಲ್ಲಾಂದ್ರೆ ಒಂದು ಪ್ರಾಣಿನೇ ಅನ್ಕೊಳ್ಳಿ, ಹಿಡಿಬೇಕಾದ್ರೆ ಅದು ಪತ್ತೆ ಆಗ್ಬೇಕು ಫಸ್ಟ್, ಆಮೇಲೆ ಅದನ್ನ ಹಿಡಿಯೋ ಕೆಲಸ. ಅದೇ ತರ ಆಪರೇಷನ್ ಸಿಂಧೂರ್ನಲ್ಲಿ ರಿಪೋರ್ಟ್ಸ್ಗಳ ಪ್ರಕಾರ ಪಾಕಿಸ್ತಾನ್ ಬಳಸೋ ರ್ಯಾಡರ್ಗಳು ಬ್ರಹ್ಮೋಸ್ ಮಿಸೈಲ್ನ ಪತ್ತೆನೇ ಮಾಡಿಲ್ಲ. ಅದನ್ನ ತಡೆಯೋ ಕತೆ ಬಿಡಿ. ರಷ್ಯಾ ಮತ್ತೆ ಭಾರತ ಬ್ರಹ್ಮೋಸ್ 2 ತಯಾರಿಸೋ ಹಾದಿಯಲ್ಲಿದ್ದಾರೆ. 2025 ಪ್ರಕಾರ ಬ್ರಹ್ಮೋಸ್ 1 ಗಂಟೆಗೆ 3500 ಕಿಲೋಮೀಟರ್ ಹೋದ್ರೆ ಬ್ರಹ್ಮೋಸ್ 2 ಗಂಟೆಗೆ 11,000 ಕಿಲೋಮೀಟರ್ ಹೋಗೋ ಸಾಮರ್ಥ್ಯ ಇದೆ ಸುದ್ದಿ ಪ್ರಕಾರ. ಬೇರೆ ದೇಶಗಳು ಈ ಮಿಸೈಲ್ಗಳ ವಿಷಯವಾಗಿ ಎಷ್ಟು ಮುಂದೆ ಇದ್ದಾರೆ ಅಂತ ಸ್ವಲ್ಪ ಬೆಳಕು ಚೆಲ್ಲೋದಾದ್ರೆ, 60 ವರ್ಷಗಳ ಹಿಂದೆನೆ ಅಮೆರಿಕ ಹತ್ರ ಮಿನಿಟ್ ಮ್ಯಾನ್ 3 ಅಂತ ಮಿಸೈಲ್ ಇತ್ತು. ಅದರ ವೇಗದ ಮಿತಿ ಮ್ಯಾಕ್ 23. 60 ವರ್ಷಗಳ ಹಿಂದಿನ ಕತೆ ಇದು. ರಷ್ಯಾ ಆರಿಶ್ನಿಕ್ ಅನ್ನೋ ಮಿಸೈಲ್ನ ಯುಕ್ರೇನ್ ಮೇಲೆ ಬಳಸಿದೆ. ಇದರ ವೇಗ ಮ್ಯಾಕ್ 8. ಚೀನಾ ಹತ್ರ DF-47 ಅನ್ನೋ ಮಿಸೈಲ್ ಇದೆ. ಅದರ ವೇಗ ಮ್ಯಾಕ್ 25. ಸದ್ಯಕ್ಕೆ ಚೀನಾದ DF-41 ಮಿಸೈಲ್ ಇಡೀ ಪ್ರಪಂಚದಲ್ಲಿ ಅತಿ ವೇಗದ ಕ್ಷಿಪಣಿ, ಫಾಸ್ಟೆಸ್ಟ್ ಮಿಸೈಲ್ ಇನ್ ದ ವರ್ಲ್ಡ್ ಇವತ್ತಿನ ಪ್ರಕಾರ. ಕ್ಷಿಪಣಿಗಳ ಪಟ್ಟಿಯಲ್ಲಿ 2ನೇ ವಿಷಯ ಸ್ಕಾಲ್ಪ್ ಮಿಸೈಲ್ಸ್. ಇದು ಫ್ರಾನ್ಸ್ ದೇಶದಿಂದ ಖರೀದಿ ಮಾಡಿರೋದು. ಇದರ ಬೆಲೆ ಪ್ರತಿ ಸ್ಕಾಲ್ಪ್ ಮಿಸೈಲ್ಗೆ 9ರಿಂದ 20 ಕೋಟಿ. ಈ ಮಿಸೈಲ್ 16 ಅಡಿ ಗೋಡೆ ಹೊಡೆದು ಒಳಗೆ ನುಗ್ಗೋ ಸಾಮರ್ಥ್ಯ ಇದೆ. ಕ್ಷಿಪಣಿಗಳ ಪಟ್ಟಿಯಲ್ಲಿ 3ನೇ ವಿಷಯ ಹ್ಯಾಮರ್ ಬಾಂಬ್ಸ್. ಇದು ಕೂಡ ಫ್ರಾನ್ಸ್ ಇಂದ ಖರೀದಿಸಿರೋದು. ಇದರ ಬೆಲೆ ಪ್ರತಿ ಹ್ಯಾಮರ್ ಬಾಂಬ್ಗೆ 2.5 ಕೋಟಿ. ಈ ಸಣ್ಣ ಪುಟ್ಟ ರ್ಯಾಡಾರ್ ಇನ್ಸ್ಟಾಲೇಷನ್ಗಳು, ಕಮಾಂಡ್ ಸೆಂಟರ್ಗಳನ್ನ ಹೊಡಿಲಿಕ್ಕೆ ಮಿಸೈಲ್ಗಳನ್ನ ಬಳಸೋದು ಹಣಕಾಸಿನ ವಿಷಯದಲ್ಲಿ ಸಮಂಜಸವಲ್ಲ. ಅದಕ್ಕೆ ಲಾಯ್ಟ್ರಿಂಗ್ ಮುನಿಷನ್ಸ್ ಅಂತ ಬಳಸ್ತಾರೆ. ಇದನ್ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಡ್ರೋನ್ಸ್, ಎಲ್ಲರಿಗೂ ಗೊತ್ತಿರೋ ಪದ. ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಹ್ಯಾರಬ್ ಡ್ರೋನ್ಸ್ ಬಳಕೆ ಮಾಡಿದ್ರು. ಇದು ಇಸ್ರೇಲಿಂದ ಖರೀದಿ ಮಾಡಿದ್ದು. ಇದು ಗಂಟೆಗೆ 417 ಕಿಲೋಮೀಟರ್ ವೇಗವಾಗಿ ಮತ್ತು 1000 ಕಿಲೋಮೀಟರ್ ದೂರ ಹೋಗೋ ಸಾಮರ್ಥ್ಯ ಇದೆ. ಹೆಚ್ಚು ಕಡಿಮೆ ಒಂದು ಮಿಸೈಲ್ ತರನೇ ಇದು. ಇದರ ವಿಶೇಷತೆ ಏನಪ್ಪಾ ಅಂದ್ರೆ, ಇದು ಟಾರ್ಗೆಟ್ ಐಟಮ್ ಅಂದ್ರೆ ರಡಾರ್ ಇನ್ಸ್ಟಾಲೇಷನ್, ಕಮಾಂಡ್ ಸೆಂಟರ್ ಅಥವಾ ಶತ್ರುಗಳ ಬೇರೆ ಯಾವುದೋ ಟಾರ್ಗೆಟ್ ಐಟಮ್ ಸಿಗೋವರೆಗೂ ಆಕಾಶದಲ್ಲೇ ಹಾರಾಡ್ತಾ ಇರುತ್ತೆ. ಟಾರ್ಗೆಟ್ ಐಟಮ್ ಸಿಕ್ಕ ಕೂಡಲೇ ದಾಳಿ ಮಾಡುತ್ತೆ. ಇದರ ಬೆಲೆ ಪ್ರತಿ ಹ್ಯಾರಬ್ ಡ್ರೋನ್ಗೆ 6 ಕೋಟಿ. ಮುಂದಿನ ಅಂಶ ಸ್ಕೈ ಸ್ಟ್ರೈಕರ್ ಡ್ರೋನ್ಸ್. ಇದು ಭಾರತ ಮತ್ತು ಇಸ್ರೇಲ್ ಜಂಟಿಯಾಗಿ ತಯಾರಿಸಿರೋ ಡ್ರೋನ್. ಇದರ ಬೆಲೆ ಒಂದು ಸ್ಕೈ ಸ್ಟ್ರೈಕರ್ ಡ್ರೋನ್ಗೆ 90 ಲಕ್ಷ. ಮುಂದಿನ ಅಂಶ ನಾಗಾಸ್ತ್ರ 1 ಡ್ರೋನ್. ಇದು ಮೇಡ್ ಇನ್ ಇಂಡಿಯಾ ಆಗಿದ್ದು ಇದರ ಬೆಲೆ 2ರಿಂದ 3 ಲಕ್ಷ. ಮುಂದಿನ ಅಂಶ ಏರ್ ಡಿಫೆನ್ಸ್ ಸಿಸ್ಟಮ್. ಏರ್ ಡಿಫೆನ್ಸ್ ಸಿಸ್ಟಮ್ ಅಂದಿದ ತಕ್ಷಣ ಎಲ್ಲರ ಮನಸ್ಸಿಗೆ ಬರೋ ಹೆಸರು S-400. S-400 ನಮ್ಮ ದೇಶದ ಸುದರ್ಶನ ಚಕ್ರನೇ, ಅದರಲ್ಲಿ 2 ಮಾತಿಲ್ಲ. ಆದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ S-400ಕಿನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಾ ದೇಶಗಳ ಕಣ್ಣು ಸೆಳೆದದ್ದು ನಮ್ಮ ದೇಶದಲ್ಲಿ ತಯಾರಿಸಿರೋ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಅಂತ. 2018ರಲ್ಲಿ ಭಾರತ 46,300 ಕೋಟಿಗೆ 5 S-400ಗಳನ್ನ ಖರೀದಿ ಮಾಡಿತ್ತು. ಅಂದ್ರೆ ಒಂದು S-400ಗೆ 9,000 ಕೋಟಿ. ಜ್ಞಾಪಕಕ್ಕಿರಲಿ, US ಮತ್ತು EU ದೇಶಗಳು ಯುಕ್ರೇನ್ಗೆ ಕೊಟ್ಟ ಅಡ್ವಾನ್ಸ್ ಮಿಸೈಲ್ನ ತಡೆಯೋದ್ರಲ್ಲಿ S-400 ವಿಫಲ ಅಂತ. ಅದಲ್ಲದೆ ರಷ್ಯಾ ಹತ್ರ ಇರೋ S-400 ಪೂರ್ಣ ಪ್ರಮಾಣದ್ದು. ಭಾರತದ ಹತ್ರ ಇರೋ S-400 ಪೂರ್ಣ ಪ್ರಮಾಣದಲ್ಲ, ಇದು ಡೌನ್ಗ್ರೇಡೆಡ್ ವರ್ಷನ್. ಆದರೂ ಭಾರತದ ಹತ್ರ ಇರೋ S-400 ಸಕ್ಸಸ್ಫುಲ್ ಆಗಿ ಪಾಕಿಸ್ತಾನ ಉಡಾಯಿಸಿರೋ ಮಿಸೈಲ್ಗಳನ್ನ ಯಾಕೆ ತಡೆಯಕ್ಕಾಯ್ತು ಅಂದ್ರೆ, ಅದು ಇಂಡಿಯಾದವರು ಮಾಡಿರೋ ಅಪ್ಡೇಟ್ಸ್ ಇಂದ S-400ಗೆ.
ಮತ್ತು ಪಾಕಿಸ್ತಾನಕ್ಕೆ ಟರ್ಕಿ ಮತ್ತು ಚೈನಾ ಕೊಟ್ಟಿರೋ ಔಟ್ಡೇಟೆಡ್ ಆರ್ ಎಕ್ಸ್ಪೈರ್ಡ್ ಅಸ್ತ್ರಶಸ್ತ್ರಗಳು ಇರಬಹುದು. ಚೈನಾದ ಯಾವುದೋ ಒಂದು ಮಿಸೈಲ್ ನೆಲಕ್ಕೆ ಬಿದ್ದ ಮೇಲೂ ಎಕ್ಸ್ಪ್ಲೋಡ್ ಆಗಿಲ್ಲ ಅಂತ ಚೈನಾದ ತಂತ್ರಜ್ಞಾನದ ಬಗ್ಗೆ ಹಗುರವಾಗಿ ಮಾತಾಡೋದು ಬುದ್ಧಿವಂತರ ಲಕ್ಷಣ ಅಲ್ಲ. ಚೈನಾ ಆಗಲಿ ಟರ್ಕಿ ಆಗಲಿ ಪ್ರದರ್ಶನಕ್ಕೋಸ್ಕರ ಪಾಕಿಸ್ತಾನಕ್ಕೆ ಔಟ್ಡೇಟೆಡ್ ಎಕ್ಸ್ಪೈರ್ಡ್ ಅಸ್ತ್ರಶಸ್ತ್ರಗಳನ್ನು ಕೊಟ್ಟಿರಬಹುದು ಅಲ್ವಾ. ಸದ್ಯಕ್ಕೆ ಅಂತಾರಾಷ್ಟ್ರೀಯ ಪರಿಸ್ಥಿತಿ ಸರಿಯಿಲ್ಲ, ಎಲ್ಲ ಕಡೆ ಯುದ್ಧಗಳ ಸನ್ನಿವೇಶ. ಇಂಥ ಸಮಯದಲ್ಲಿ ಪಾಕಿಸ್ತಾನದಂಥ 3 ಕಾಸಿಗೂ ಪ್ರಯೋಜನವಿಲ್ಲದ ರಾಷ್ಟ್ರಕ್ಕೆ ಯಾವ ದೇಶನೂ ತಮ್ಮ ಹತ್ರ ಇರೋ ಪರಿಣಾಮಕಾರಿ ಅಸ್ತ್ರಶಸ್ತ್ರಗಳನ್ನು ಕೊಡಲ್ಲ ನನ್ನ ಪ್ರಕಾರ. ಅದಲ್ಲದೆ ಈ ಔಟ್ಡೇಟೆಡ್ ಆರ್ ಎಕ್ಸ್ಪೈರ್ಡ್ ಮಿಸೈಲ್ಸ್ಗಳನ್ನು ಮತ್ತು ಡ್ರೋನ್ಗಳನ್ನು ತಡೆಯೋಕ್ಕೂ ಭಾರತ ದುಬಾರಿ S-400 ಮತ್ತು ಇತರ ಏರ್ ಡಿಫೆನ್ಸ್ಗಳನ್ನು ಬಳಸಬೇಕಾಯಿತು. ಇದು ಚೈನಾ ಮತ್ತು ಟರ್ಕಿಯ ಬುದ್ಧಿವಂತಿಕೆನೂ ಆಗಿರ್ಬೋದಲ್ವಾ. ಔಟ್ಡೇಟೆಡ್ ಎಕ್ಸ್ಪೈರ್ಡ್ ಅಸ್ತ್ರಶಸ್ತ್ರಗಳಿಂದ ಹಣ ಸಂಪಾದನೆಯೂ ಆಯಿತು, ಶತ್ರು ರಾಷ್ಟ್ರದ ಜೇಬಿಗೆ ಕತ್ರಿನೂ ಬಿತ್ತು ಅನ್ನೋ ಥರ. ಏರ್ ಡಿಫೆನ್ಸ್ ಸಿಸ್ಟಮ್ನಲ್ಲಿ 2ನೇ ಅಂಶ ಸಮರ್, ಸರ್ಫೇಸ್ ಟು ಏರ್ ಮಿಸೈಲ್ ಫಾರ್ ಅಶ್ಯೂರ್ಡ್ ರಿಟ್ಯಾಲಿಯೇಷನ್. ಇದು ಭಾರತದಲ್ಲೇ ಇಂಡಿಯನ್ ಏರ್ಫೋರ್ಸ್ನ 7ನೇ ಬೇಸ್ ರಿಪೇರ್ ಡಿಪಾಟ್ ತುಗ್ಲಕಾಬಾದ್ನಲ್ಲಿ ತಯಾರಿಸಲಾಗಿದೆ. ಇದರ ಬೆಲೆ ಬಗ್ಗೆ ಎಲ್ಲೂ ಮಾಹಿತಿ ಇಲ್ಲ, ಆದರೆ ತುಂಬ ಕಡಿಮೆ ಬೆಲೆಗೆ ತಯಾರಿಸಲಾದ ದೇಸಿ ಜುಗಾಡ್ ಅಂತ ಮಾತ್ರ ಗೊತ್ತಾಯಿತು. 3ನೇ ಅಂಶ ಆಕಾಶ್ ಮಿಸೈಲ್ ಸಿಸ್ಟಮ್. ಇದು ಪೂರ್ತಿಯಾಗಿ ಭಾರತದಲ್ಲೇ ತಯಾರಿಸಿರೋ ಶಸ್ತ್ರ. APJ ಅಬ್ದುಲ್ ಕಲಾಂ ಅವರ ಮಾರ್ಗದರ್ಶನದಲ್ಲಿ ಬೆಳೆದ ಪ್ರಹ್ಲಾದ್ ರಾಮರಾವ್ ಈ ಆಕಾಶ್ ಡಿಫೆನ್ಸ್ ಸಿಸ್ಟಮ್ ಯೋಜನೆಯ ಅಧ್ಯಕ್ಷರು. ಪ್ರತಿ ಆಕಾಶ್ ಮಿಸೈಲ್ ಸಿಸ್ಟಮ್ಗೆ 500 ಕೋಟಿ. ಆಪರೇಷನ್ ಸಿಂಧೂರ್ನಲ್ಲಿ ಇದರ ಸಾಮರ್ಥ್ಯ ಸಂಪೂರ್ಣವಾಗಿ ಸಾಬೀತಾಗಿದೆ. 4ನೇ ಅಂಶ D4 ಆಂಟಿ ಡ್ರೋನ್ ಸಿಸ್ಟಮ್. ಇದು ಕೂಡ ಪೂರ್ತಿಯಾಗಿ ಭಾರತದಲ್ಲೇ ತಯಾರಿಸಿರೋ ಶಸ್ತ್ರ. DRDO ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಮತ್ತು BEL ಅವರು ಸೇರಿ ತಯಾರಿಸಿರೋದು. ಆಪರೇಷನ್ ಸಿಂಧೂರ್ನಲ್ಲಿ ಟರ್ಕಿಯ ಡ್ರೋನ್ಗಳನ್ನು ನ್ಯೂಟ್ರಲೈಸ್ ಮಾಡಿರೋ ಯಶಸ್ಸಿನ ಪ್ರಮಾಣ ಅಷ್ಟಿಷ್ಟಲ್ಲ. ಈ D4 ಆಂಟಿ ಡ್ರೋನ್ ಸಿಸ್ಟಮ್ ಮತ್ತೆ ಆಕಾಶ್ ಮಿಸೈಲ್ ಸಿಸ್ಟಮ್ ಇಂದ ಭಾರತದ ವಾಯು ರಕ್ಷಣಾ ವ್ಯವಸ್ಥೆ ಮತ್ತೆ ಭಾರತದ ಡಿಫೆನ್ಸ್ ತಂತ್ರಜ್ಞಾನದ ಸಾಮರ್ಥ್ಯದ ಬಗ್ಗೆ ಎಲ್ಲರ ಕಣ್ಣು ಸೆಳೆದಿದೆ. ಪಾಕಿಸ್ತಾನ ತನ್ನ ಗುಂಡಿ ತೋಡ್ಕೊಳ್ಳೋದಲ್ಲದೆ ಭಾರತ ದೇಶಕ್ಕೆ ಪ್ರಚಾರ ಕೂಡ ಮಾಡಿಕೊಟ್ಟಿದೆ ಈ ಸಲ. ಅದೇ ಹೇಳ್ತಾರಲ್ಲ, ಶತ್ರುವಿಂದ ಲಾಭ ಅಂತ ಜ್ಯೋತಿಷ್ಯದಲ್ಲಿ, ಆ ಥರ. ಭಾರತದ 10 ಇಲ್ಲ 20% ಅತ್ಯುತ್ತಮ ಪ್ರತಿಭೆ US, ಕೆನಡಾ, ಆಸ್ಟ್ರೇಲಿಯಾ ಅಂತ ದೇಶಗಳಿಗೆ ಹೋಗ್ಬಿಡ್ತವೆ. ಅದಾದ ಮೇಲೂ ನಮ್ಮ ತಂತ್ರಜ್ಞಾನ ಎಲ್ಲಿದೆ ನೋಡಿ. ನಮ್ಮ ಸರ್ಕಾರ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಏಕಾಗ್ರತೆ ವಹಿಸಿದರೆ ಇನ್ನೂ ಚೆನ್ನಾಗಿರುತ್ತೆ. ಅತಿ ಮುಖ್ಯವಾಗಿ ಈ ಸ್ಟಾರ್ಟಪ್ಗಳು ಪ್ರತಿಭೆ ಇರೋ ಜನರಿಗೆ ಈ ಭಾರತದ ಭ್ರಷ್ಟ ರಾಜಕೀಯ ಮತ್ತು ಭ್ರಷ್ಟ ಅಧಿಕಾರಿಗಳಿಂದ ಯಾವುದೇ ತರಹದ ಲಿಂಕ್ ಇರಬಾರ್ದು. ಅವರವರ ಪ್ರತಿಭೆ ಪ್ರಕಾರ ಅವರವರ ಸ್ಟಾರ್ಟಪ್ ಕಂಪ್ನಿಗಳನ್ನು ಶುರು ಮಾಡಲಿಕ್ಕೆ ಪೂರ್ತಿಯಾಗಿ ಸ್ವತಂತ್ರ ಇರಬೇಕು. ಭಾರತದ್ದೇ ಆದ 6th ಜನರೇಷನ್ ವಿಮಾನ ಅಡ್ವಾನ್ಸ್ ಮಲ್ಟಿರೋಲ್ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್ ಬರ್ತಿದೆ. ಬ್ರಾಹ್ಮೋಸ್ 2 ಬರ್ತಿದೆ. ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಮತ್ತು D4 ಆಂಟಿ ಡ್ರೋನ್ ಸಿಸ್ಟಮ್ ಎಲ್ಲರ ನಿರೀಕ್ಷೆ ಮೀರಿಸಿದೆ. ಭಾರತ ಸರಿಯಾದ ದಾರಿಯಲ್ಲಿ ಸಾಗ್ತಿದೆ. ಧನ್ಯವಾದಗಳು.